ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಇವಾಗ ಎದ್ದು ಅಂಗಳ ಕಸ ಗುಡಿಸ್ರಿ, ರಂಗೋಲಿ ಹಾಕಿ ಉಷ್ಟು ಎಲ್ಲ ಮನೆ ಕಸ ಗುಡಿಸಿ ನೋಡ್ರಿ. ಟೈಮು 6:30 ಆಗೈತ್ರಿ. ಈಗ ನೋಡ್ತಿರ್ಬೇಕು. ಇನ್ನು ಜಾಕ ಮಾಡಿ ಎಲ್ಲ ರೆಡಿಯಾಗಿ ಊರಿಗೆ ಹೋಗ್ಬೇಕು ನೋಡ್ರಿ. ಎಲ್ಲ ಕ್ಲೀನ್ ಆಗೈತೆ ನೋಡ್ರಿ. ಇವಾಗ ಬನ್ನಿ ಸ್ನೇಹಿತರೆ, ನಮ್ಮ ಬಸವರಾಜನ್ ಬಂದಾನ. ಶ್ರಾವಣಿ ಶಿವಕುಮಾರ ಬ್ರಷ್ ಮಾಡಕತ್ತಾರ. ನಾ ಇನ್ನೊಂದೇ ಬಾಂಡೆ ಅದಾವ ರೀ. ಆ ಚರ್ಗಿ ತಂಬಪ್ಪ, ಬಾಂಡೆ ಚಿಕ್ಕನು. ಎಷ್ಟು ಜಲ್ದಿ ಎದ್ರೂ ಹೊತ್ತಾಗೇ ಬಿಡುತ್ತೆ ನೋಡಿ. 7ಕ್ಕೆ ಐತಿ ಅಂತಾರೆ ಬಸ್, 7ಕ್ಕೆ ಐತಿ, 6ಕ್ಕೆ ಐತಿ ನೋಡ್ಬೇಕು ರೀ. ಇಲ್ಲೊಬ್ರು ತೀರ್ಕೊಂಡಾರ ಸ್ನೇಹಿತರೆ ಪಾಪ. ನಾವು ಸಣ್ಣ ನೋಡಿ, ಮಕ್ಕಳು ಲಗ್ನನ ಆಗಿಲ್ಲ. ಇನ್ನು ಮಕ್ಕಳು ಸಣ್ಣ ಅದಾವ ರೀ. ನಾವು 3 ಮಂದಿ, 2 ಹೆಣ್ಮಕ್ಳು 1 ಗಂಡು ಮಗ, 3 ಮಂದಿದು ಲಗ್ನ ಆಗಿಲ್ಲ, ಏನಿಲ್ಲ. ಇವತ್ತು ತೀರ್ಕೊಂಡ್ರು ನೋಡಿ. ವಯಸ್ಸೇ ಸಾಂದು ಸ್ನೇಹಿತರೆ. ಕುಡ್ದ ಸಾಯ್ತಾವ್ರಿ. ಮತ್ತೆ ಏನಿಲ್ಲ ನೋಡಿ ಸ್ನೇಹಿತರೆ. ಹುಡುಕರದು ಹಣೆ ಬಾರ ಅಟ್ಟೆ ಐತಲ್ರಿ. ಗೊತ್ತಲ್ಲ ನಿಮಗೂ ಎಲ್ಲರಿಗೂ ಗೊತ್ತಿರ್ತೈತೆ. ಹೆಚ್ಚಿಗೆ ಹೇಳೋದೇ ಬೇಡ. ಇವಕ್ಕೆ ಕಾಟನ್ ಹಾಕ್ಬೇಕಂದ್ರೆ ಹಾಕೋದ ನೋಡಿ. ನಾಳೆ ಬಂದು ಹಾಕ್ತೀನಿ ರೀ. ಈಗ ಓದ್ತೀನಿ ರೀ. ಬಸ್ಸು ಎದ್ಯಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಮಾಡು. ಬನ್ರಿ. ಯಾರು ಸತ್ತಾರಪ್ಪ ಇಲ್ಲೇ? ಅಷ್ಟು ನಾನು ಎದ್ದುಗಾನೆ 5:30 ಆಗೈತೆ. ಎದ್ದುಗಾನೆ ಹಿಂದೋತೀನಿ. ಮೊಳ ಸೌಂಡ್ ಕೇಳಾಕತ್ತಿ ಬಿಡಿದ್ರಿ. ಯಪ್ಪ ಅಂತ ಹುಡ್ರು ಹೇಳಾಕತ್ತಿದ್ದು. ಒಂಥರ ಕಳ್ಳು ಚೂರು ಅನ್ನೋದು ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ರಿ. ಕಳ್ಳು ಚೂರು ಅಂದ್ರೆ ಆಯಿತು, ಪೂರ ಅಂದ್ರೆ ಆಯಿತು. ಜೀವ ಹೋಗಿದ್ದು ಮುಗೀತ್ರಿ. ಒಳ್ಳೆ ಬರೋಕೆ ಸಾಧ್ಯ ಇಲ್ಲ. ಜೀವ ಬೆಕ್ಕ ಸಿಗತ್ತೆ ರೀ. ಹರಕ ಕೊಟ್ರೆ ಜೀವನ ಸಿಗಲ್ಲ ನೋಡಿ. ಎಲ್ಲ ಸಿಗುತ್ತೆ ರೀ. ತಾಯಿ ತಂದೆಯವ್ರು ಸಿಗಲ್ಲ ಅಂತಲ್ಲ. ಹಂಗೆ ಒಂದು ಯಾವುದೇ ಜೀವಿ ಇರಲಿ ಸಿಗೋದಿಲ್ಲ ರೀ. ಒಕ್ಕೆದೆಲ್ಲ ಸಿಗುತ್ತೆ ನೋಡಿ. ಏನಿಲ್ಲ ರೀ ಭೂಮಿ ಮ್ಯಾಗ. ಬರೋದು ಒಬ್ಬರೇ, ಹೋಗೋದು ಒಬ್ಬರೇ. ನಡ್ಬಾರಕ್ಕೆ ನಂದು ಅಂತ ಓಡಾಡೋದು ಭಾಳ ಮಂದಿ ನೋಡಿ. ಬರ್ರಿ, ಶ್ರಾವಣಿ ಜಾಕ ಮಾಸ್ ಬಾಡೆತ್ತಿಕ್ಕೆ ನಾನು ರೆಡಿಯಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣಿನೂ ರೆಡಿಯಾಗಿ. ಹಾಯ್ ಮೇಡಮ್. ಶ್ರಾವಣ, ಗುಡ್ ಮಾರ್ನಿಂಗ್. ಬರ್ರಿ ಸಾಲಮ್ಮ. ಸೂಟಿ ಏನ ಸಾಲಿನಿಲ್ಲ ನಮ್ಮ ನೋಡಿ. ನಮ್ಮ ಗೋಡೆ ಹೆಂಗೆ ರೆಡಿ ನೋಡಿ. ಹಾಯ್ ಮಾಡಪ್ಪಜ್ಜಿ. ಹಾಯ್ ರೀ ಅನ್ಬೇಕು, ಮಾತು ಬರಲಿ. ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್ ರೀ. ಹೆಂಗ್ಯಾಕೆ ಮಾಡ್ತೀರಿ ನೀವು ನೋಡಿ ಸ್ನೇಹಿತರೆ. ಅಲ್ಲಿ ಹೋಗಿ ಬೇರೆ ಡ್ರೆಸ್ ಹಾಕೋಬೇಕಂತ ತೊಗೊಂಡಿವಿ. ಇಷ್ಟು ಅವ್ರಿಗೆ ಗಿಫ್ಟ್ ಒಯ್ಯಿವ್ರಿ. ಕೈ ಚಿಲ್ ನೋಡಿ. ನಾನು ರೆಡಿಯಾಗಿ ಸ್ನೇಹಿತರೆ. ಶ್ರಾವಣಿ ತೋರಿಸ್ತಾರ ಹೆಂಗೆ ರೆಡಿಯಾಗಿನಂತ ನೋಡಿ ಸ್ನೇಹಿತರೆ. ನಾನು ಈ ಥರ ರೆಡಿಯಾಗಿನಿ. ತುಂಬ ಸಿಂಪಲ್ ಆಗಿ ಸಿಗ್ಬಿಟ್ಟು ಬಂದು ಅಲ್ಲಿ ಹೋದ್ಮ್ಯಾಗ ರೆಡಿ ಆಗ್ತದೆ ನೋಡಿ. ನಮ್ಮ ಶೋ ನೋಡಿ ಬಂದ್ಬಿಟ್ಟು ಹೆಂಗೆ ರೆಡಿಯಾಗಿನಿ ಸ್ನೇಹಿತರೆ. ನೀವೇ ಹೇಳಿ ಕಮೆಂಟ್ ಮಾಡಿ. ತುಂಬ ಸಿಂಪಲ್ ನೋಡಿ. ನೋಡಿ ಶ್ರಾವಣ ಹೆಂಗೆ ರೆಡಿಯಾಗಿ ನೋಡಿ. ಕಮೆಂಟ್ ಮಾಡಿ, ಸಿಲೆಕ್ಟ್ ಮಾಡಿ. ನೀ ಹೆಂಗೆ ಕಣ ನೀ ಚಂದ ಕಾಣ್ತೀನಿ ಕೇಳಿಲ್ಲ. ಚಂದ ಕಾಣ್ತೀನಿ ನೋಡಿ. ಕೇಳಪ್ಪ, ನೀ ಕೇಳು. ಅದು ಬಿಡ್ಸ್ಬಾರ್ದನ. ಟಕೋಬಳಿ ಇಲ್ಲ ಅಪ್ಪ ನಾನು ಕೇಳಿದಲ್ಲ. ನಾ ಮಸ್ತ್ ಕಾಣ್ತೀನಿ ಮಮ್ಮಿ ಅಂತ ಕೇಳಿದಿಲ್ಲ. ಮತ್ತೆ ನೀನು ಕೇಳಿಲ್ಲ. ಹಂಗ ಕೇಳು. ಶ್ರಾವಣಿ ಹೆಂಗೆ ಕಾಣ್ತ ನೋಡಿ. ಶ್ರಾವಣ ನಾನು ಕೇಳಿ ಏನು ಕೇಳಿದಿ? ನಾ ಚಂದ ಕಾಣ್ತೀನಿ ಯಾ ಮಮ್ಮಿ ಅಂತ ಕೇಳ್ತಾನ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಬಾ ಹೋಗುಂಬರ್ರಿ. ಶ್ರಾವಣ ಇವು ಎಷ್ಟು ಕಾಂತ ನೋಡ್ರಿ. ಬಟ್ಟೆ ಇವ್ನು ಹಾಕಿನ ಎದುರಾಗುತ್ತೆ. ಎಷ್ಟು ದಿನ ಆದ್ರಿ ತೊಗೊಂಬಂದು ಮಸ್ತ್ ನೋಡಿ. ಬಾ ಅಪ್ಪಾಜಿ, ಹೊಸ ಚಪ್ಪಲ್ ಹಾಕೋಬರ್ರಿ. ಹೌದಾ ಚಿನ್ನು? ತುಂಬ ಹೋಗಿ ಸ್ನೇಹಿತರೆ. ಹೋಗಕ್ಕ ಫೈನಲ್ ಆಗಿ ಮಾಡಿ ನೋಡಿ. ರೆಡಿ ಫುಲ್ ಫೈನಲ್ ಆಗಿ ರೆಡಿಯಾಗಿ ನೋಡಿ. ಶ್ರಾವಣಿನೂ ರೆಡಿಯಾಗ. ಶ್ರಾವಣಿ ಮತ್ತು ನೋಡಿ ಎಲ್ಲರೂ ಬರ್ರಿ ಹೋಗುಂಬರ್ರಿ ಸ್ನೇಹಿತರೆ. ನಾರಾಯಣಪುರ ಹೋಗ್ಬೇಕು. ಇಲ್ಲಿ 8 ಗಂಟೆ ಆಗೈತಿ. ನಾರಾಯಣಪುರಕ್ಕೆ ಹೋಗೋರಾಗ ಎಷ್ಟು ಗಂಟೆ ಆಗುತ್ತೆ ಎಷ್ಟು ಗಂಟೆ ಇಲ್ಲ ಗೊತ್ತಾಗಲ್ಲ. ಅಲ್ಲಿ ಹೋಗಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ಮುದ್ದೆ ಒಳಗೆ ಹೋಗಿ ನೋಡ್ಬೇಕು. ನಾಷ್ಟ ಮಾಡ್ಬೇಕಂತ ಮಾಡಿ ಮುದ್ದೆ ಒಳಗೆ ನೋಡೋಣ್ರಿ. ಅಲ್ಲಿ ನಾಷ್ಟ ಮಾಡಿದಾಗ ಮಾಡ್ಕೋತೀವಿ. ಇಲ್ಲಿಗೆ ಸೀದಾ ನಾರಾಯಣಪುರಕ್ಕೆ ಹೋಗಿ ನಾಷ್ಟ ನೋಡಿ ಸ್ನೇಹಿತರೆ. ಟೈಮ್ 8 ಆಗೈತ್ರಿ. 9:30 ಆ ಥರದಾಗ ಹೋಗ್ತೀವಿ ರೀ ನಾರಾಯಣಪುರ. ಶ್ರಾವಣಿ ಸ್ಕೂಲ್ ಬಿಟ್ಟ ಹೊಡಿವತ್ತ. ಸ್ಕೂಲ್ ಬಿಟ್ಟು ಸ್ಕೂಲ್ ಮುಖ್ಯ ಅಲ್ಲ ಅಂತ ಮನೆ ಒಪ್ಲಿಂಗ್ ಮುಖ್ಯ ಅಂತ ಬರಾಕತ್ತ ಸ್ನೇಹಿತರಕ್ಕಿ. ಸ್ಕೂಲಿಗೆ ಹೋಗೋ ಆಸೆ ಇಲ್ಲ ಅಂತಿವತ್ತ. ಯಾಕಿರ್ಲಾಕ್ರಿ ಮನೆ ಒಪ್ಲಿಂಗ್ ಬರ್ತೀನಿ ಅನ್ನಕತ್ತ. ಬರಲಿ ನೋಡಿ ಬರ್ತಾ ಅಂತಲಕ್ಕೆಲ್ಲ ಅತ್ತಿ ಮನೆ ಎಲ್ಲ. ಅದಕ್ಕೆ ಸ್ಕೂಲ್ಗೆ ಹೋಗೋ ಆಸೆ ನಮ್ಮ ನಿಮ್ಮ ಮನೆ ಒಪ್ಲಿಂಗ್ ಬರೋ ಆಸೆ ಅಂತ ನಾ ಕೇಳಿದೆ. ನನಗೆ ಮನೆ ಒಪ್ಲಿಂಗ್ ಬರೋ ಆಸೆ ಮಮ್ಮಿ ಅಂತಂದು ಸ್ಕೂಲ್ ಬಿಟ್ಟ ಹೊಡಿವತ್ತ. ಬರೀ ಉಸಿರು 3 ಹೊಂಟಿವ್ರಿ. ಹೋಗಿ ಮಸ್ತ್ ಸಿಗೋಣ ಸ್ನೇಹಿತರೆ. ಬಾಯ್ ರೀ ಸ್ನೇಹಿತರೆ. ಇಲ್ಲೇ ನಾರಾಯಣಪುರ ಬಂದ್ವಿ. ಬಂದು ಮನೆಗೆ ಹೊಂಟು ನೋಡಿ. ಈಗ
ಆಂಟಿಯವ್ರ ಮನೆಗೆ ಮುಸುತ್ತಿ ತಾಕೈತೆ ನಮ್ಮ ಮನೆ. ಬಸ್ ಸ್ಟ್ಯಾಂಡಿಂದ ನಡ್ಕೊತ ಬಂದು ಶ್ರವಣಿ ಬರಾಕತ್ತ ನೋಡಿ. ಕ್ಯಾಮ್ರಾ ಕ್ಲಿಯರ್ ಆಗಿಲ್ಲ ನೋಡಿ. ಕೈಯಾಗ ಕೈ ಚಲೋ ಅಜ್ಜಿಗೆ ಅವು ಶ್ರವಣಿ ಕೈಯಾಗ ಒಂದು ಕ್ಯಾರಿ ಬ್ಯಾಗ್ ಕೊಟ್ಟೀನಿ. ಶ್ರವಣಿ ಹಂಗೆ ಕೊಡ್ಕೊಂಡೆ ನಾನು. ನಾವು ಹೋಗ್ಬೇಕು ನೋಡಿ, ದೂರ ಹೋಗ್ಬೇಕು. ಬರ್ರಿ, ಸ್ಟ್ಯಾಂಡ್ ಅಂತ ಭಾಳ ದೂರ ಐತೆ ನೋಡಿ. ಮೂಲ ಒಳ್ಳಬೇಕು. ದೂರ ಭಾಳ ಐತೆ ಶ್ರಾವಣಿ. ಯಾವ ಮಸೂತಿ? ಸೀದಾ ಹೋಗಂತ. ಹಾಂ, ಮುಂಚೆದು ಕೋಳಿ ಬಾತುಕೋಳಿ ಹಿಂಗೆ ಇರ್ತೀವಿ ಶ್ರಾವಣಿ. ಫೈನಲ್ ಆಗಿ ಆಂಟಿಯವ್ರ ಮನೆ ಕಡೆ ಹೊಂಟಿ ನೋಡಿ. ನಾವು ಕೂಡ ಆಂಟಿಯವ್ರ ಮನೆಗೆ ಬಂದ್ವಿ. ಬಂದು ಕೇರಿ ಅಡುಗೆ ಮನೆ ಹಾಗೆ ನಿಂತ ಲಾಗ್ ಚಲೋ ಮಾಡಾಕೈತೆ ನೋಡಿ. ಅಲ್ಲಿ ಹೊರಗೆಲ್ಲ ವೀಡಿಯೋ ಮಾಡ್ಬೇಕಂದೆ ಬಂದೆಲ್ಲ ಭಾಳ ಇದ್ದರು, ಅಷ್ಟು ವೀಡಿಯೋ ಮಾಡಿಲ್ಲ. ಆಂಟಿಯವ್ರು ಇಲ್ಲಿ ಪೂಜೆ ಕುಂತ ಸ್ನೇಹಿತರೆ. ಪೂಜೆ ಚಲೋ ಆಗಿದ್ದಿಲ್ಲ, ನಾವು ಅವಾಗಲೇ ಬಂದಿವ್ರಿ. ಬಂದು ಭಾಳ ಹೊತ್ತಾಯ್ತು. ಪೂಜೆ ಚಲೋ ಆಗಿದ್ದಿಲ್ಲ. ಬಂದು ನಾಷ್ಟ ಮಾಡ್ಕೊಂಬಂದು ವೀಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಎಲ್ಲರ ಹೊಸೊಬ್ಬರು ಇದ್ದಲ್ಲಿ ಆಂಟಿಯರೇನು ಅನ್ನಲ್ಲ, ವೀಡಿಯೋ ಮಾಡಿದ್ರೆ ನಮ್ಮ ಆಂಟಿಯರು ವೀಡಿಯೋದಾಗೆಲ್ಲ ಸಪೋರ್ಟ್ ಮಾಡ್ತಾರೆ. ಇದು ಬಂದಾರ ಆಂಟಿಯರು ಕೂಡ ಹಂಗೇನಿಲ್ಲ, ಯಾರೂ ಅನ್ನಲ್ಲ ಸ್ನೇಹಿತರೆ. ಒಂದೊಂದು ಕಡೆ ನನಗೆ ವೀಡಿಯೋ ಮಾಡೋಕೆ ಮುಜುಗರ ಆಗಿಬಿಡುತ್ತೆ. ಭಾಳ ವೀಡಿಯೋ ತೊಗೊಳಿಲ್ಲ, ಕ್ಲಿಪ್ಪಿಂಗು ಎಲ್ಲ ಇರ್ತಾರಲ್ಲ, ಏನಪ್ಪ ಇಕ್ಕಿ ಕ್ಯಾಮ್ರಾ ಹಿಡ್ಕೊಂಡು ಬರೀ ವೀಡಿಯೋ ಮಾಡೋದೇ ಮಾಡ್ತಾರಲ್ಲ ಅಂತಾರನು ಅನ್ನೋದು ಒಂದು ಭಯ ಆಗಿಬಿಡುತ್ತೆ. ಫೋಟೋಗ್ರಾಫರ್ ಬಂದಿದ್ರು ಸ್ನೇಹಿತರೆ. ಶ್ರಾವಣಿ ವೀಡಿಯೋ ಮಾಡಿದ್ದಿದ್ದು ಈ ಕಡೆ ಹಿಂದೆ ಮಾಡ್ಯಾರ ಸ್ನೇಹಿತರೆ. ನಮ್ಮ ಆಂಟಿ ಬ್ಲೌಸು ಸೀರೆ ಚೆನ್ನಾಗೈತೆ ನೋಡಿ. ವರ್ಕ್ ಮಸ್ತ್ ಹಾಕ್ಯಾರಿ ಆಂಟಿಯರು. ಕಾಸ್ಟ್ಲಿ ಇದ್ದಿರ್ಬೇಕ್ರಿ, ಎಲ್ಲ ವರ್ಕ್ ಹಾಕ್ಸೋಕೆ ಮಾಡೋಕೆ ಕಾಸ್ಟ್ಲಿ ಐತೆ. ಮತ್ತು ಬೇದೆ ಮುಂದೆ ಹೋಗವ ವಿಡಿಯೋ ಹಿಂದೆ ಮಾಡ್ತೀನಿ ಹತ್ತಿದ್ದು ಅಂತ ಬೇದೆ. ಪೂಜೆ ಚೆನ್ನಾಗಿ ಮಾಡಲ್ಲ ಸ್ನೇಹಿತರೆ. ಪೂಜೆ ಮಾತ್ರ ಭಾಳ ಇಷ್ಟ ಆಯಿತು. ಹಾಲಿನದಾಗಿರ್ಬೋದು, ದೇವ್ರ ಮನೆಯದಾಗಿರ್ಬೋದು. ದೇವ್ರ ಮನೆ ಲಕ್ಷ್ಮಿ ಈಗ ಎದ್ದು ಬರ್ತಾ ಅನ್ನಂಗೆ ಆಗಿದ್ದು ನೋಡಿ. ಅಷ್ಟು ಸಖತ್ತಾದ್ರೆ ಅಷ್ಟು ಚೆಂದ ಕುಂತಿತ್ತು. ದೇವ್ರ ಮನೆ ಅಷ್ಟೇ ಚೆಂದ ಸ್ನೇಹಿತರೆ. ಮನೆ ಮಾತ್ರ ಫೈನಲಾಗಿ ಮನೆ ಮಾತ್ರ ತುಂಬ ಇಷ್ಟ ಆಗಿ ಸ್ನೇಹಿತರೆ. ನನ್ನ ಮಾತ್ರ ಸುಳ್ಳೆ ಯಾಕೆ ಹೇಳ್ಬೇಕು, ಅಷ್ಟು ಇಷ್ಟ ಆಗಿಬಿಟ್ಟೈತೆ. ಪುಟ್ಟಕ್ಕನೂ ಸ್ಟೇಟಸ್ ಹಾಕಿದ್ದು ನೋಡಿ. ಅಕ್ಕೋರು ನನಗೆ ಓಪ್ಲಿಂಗ್ ಕರೆದಿಲ್ಲ, ನಾ ಮಾತಾಡ್ತೀನಿ ಅಕ್ಕೋರಿಗೆ ಅಂತೇಳಿ. ಸ್ನೇಹಿತರೆ ಅದು ಮಾತಾಡ್ತಾಗ ಗೊತ್ತಿಲ್ಲ ಅಕ್ಕಿ ಕೂಡ. ಏನು ಮಾಡೋದ್ರಿ, ಅವರೇ ಗದ್ದಲ ಮತ್ತು ಬರ್ತಾರಿಲ್ಲ ಅನ್ನೋದೊಂದು ಇರ್ತಲ್ರಿ. ಯಾವುದಕ್ಕೆ ಸುಮ್ಮನೆ ಹೇಳಿಲ್ಲ ಆಂಟಿ. ಕಾಮಿಡಿ ಮಾಡಿದ್ನಿ ಅಕ್ಕ ಅಂತಂದು. ಇಲ್ಲೆಲ್ಲ ಬಾಳೆ ಕಂಬ ಹಾಕಕತ್ತಾರಿ. ಅನ್ನಾರು ಶ್ರವಣ್ ಕುಮಾರ್ ಅಡ್ಡಾಡಕತ್ತಾನ. ಶ್ರವಣ ಕುಂದ್ರವಲ್ಲ, ನಿಂದವಲ್ಲ ಸ್ನೇಹಿತರೆ. ತಂದೆ ದಾರವಾರ ಅನ್ನಂಗೆ ಮಾಡಾಕತ್ಬಿಟ್ಟನ. ಒಟ್ಟು ಅಷ್ಟು ಉಡಾತನ ಮಾಡೋದು, ಅಷ್ಟು ಇದು ಮಾಡೋದು. ನಮ್ಮ ಕಾಕ ನಮ್ಮ ಆಂಟಿಯರು ಪೂಜೆ ಮಾಡಾಕತ್ತಾವ್ರಿ. ನಾ ಬಂದಾಗ ಇನ್ನೂ ಪೂಜೆ ಚಲೋ ಆಗಿದ್ದಿಲ್ಲ. 8 ಗಂಟೆಗೆ ಬಂದೀನಿ ರೀ ನಾನು. ಎಲ್ಲ ಬೆಡ್ರೂಮ್ನಾಗ ನೋಡಿರ್ಬೇಕು ರೀ. ಎಲ್ಲ ಏನಿದು ಕಬೋರ್ಡು ಹೊರಗೆ ಒಂದು ಸಾಮಾನು ಅಂಗಡಿ ನೋಡಿ. ಎಲ್ಲನೂ ಕಬೋರ್ಡ್ನಾಗ ಇರೋದು ಚಂದ ಅಲ್ಲ ಸ್ನೇಹಿತರೆ. ಒಂಥರ ಸೀಟಾಗಿ ನೋಡಿದ್ದೆ ಮನೆಗಳು. ನನಗೆ ಈ ಮನೆ ಮಾತ್ರ ತಳಪಾಯ ಹಾಕಿದ್ದು ಅವ್ರು ಚಂದ ಇದ್ರ ಮನೆ. ಫಸ್ಟ್ ಹಾಲು ಅಂತ ಸೀದಾ ಹೋದ್ರೆ ಅಡುಗೆ ಮನೆ, ಸೈಡಿಗೆ ಹೋದ್ರೆ ಮದುವೆ ಮನೆ. ಹಂಗೆ ಸೀದಾ ಈ ಕಡೆ ಒಳ್ಳಿದ್ರೆ ಚಿಕ್ಕ ಬೆಡ್ರೂಮ್ ಇಡಬೇಕು. ಎಷ್ಟು ಸಖತ್ತಾಯ್ತಲ್ಲ ನೋಡಿ. ದೇವ್ಕೊಳ್ಳಿ ಎಷ್ಟು ಲಕ್ಷ್ಮಿಗೆಲ್ಲ ದರ್ಶನ ಮಾಡ್ಕೊರಿ. ಈ ಲಕ್ಷ್ಮೀ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಆದಷ್ಟು ಎಲ್ಲರೂ ಯಾರ್ಯಾರು ಮನೆ ಇಲ್ಲ ಈ ಲಕ್ಷ್ಮೀ ತಾಯಿ ಎಲ್ಲರಿಗೂ ಮನೆ ಈಡೇರಿಸಲಿ. ಈ ಥರ ಬಂದೆಲ್ಲ ಮನ್ಯಾಗ ಮನೆ ಮಾಡಿ ಕುಂದಿರ್ಲಿ ಅಂತ ನಾನು ಬೇಡ್ಕೊತೀನಿ ರೀ ಆ ಲಕ್ಷ್ಮೀ ತಾಯಿ ತಕ್ಕ. ನೋಡಿ ಸ್ನೇಹಿತರೆ, ಎಲ್ಲಕ್ಕೂ ಋಣಾನು ಬಂದ ಅಂತಿರಬೇಕು. ಋಣಾನು ಬಂದ ಇರ್ತಂದ್ರೆ ಎಲ್ಲನೂ ಆಗುತ್ತೆ. ಋಣಾನು ಬಂದ ಇರ್ಲಿಕ್ಕಂದ್ರೆ ಯಾವುದು ಆಗಲ್ಲ. ನಾವು ಎಷ್ಟು ಗಳಿಸ್ಬೇಕಂದ್ರೆ ಗಳಿಸೋಕ್ಕಾಗಲ್ಲ ಸ್ನೇಹಿತರೆ. ಎಲ್ಲನೂ ಕೂಡಿ ಬಂದರೆ ಎಲ್ಲನೂ ತಾನಾಗಲೇ ಆಗುತ್ತೆ. ಆಂಟಿಯವರು ಭಾಳ ಮನೆ ಕಟ್ಟಿಸ್ಬೇಕು ಅನ್ನೋದು ಅವ್ರು ಅನ್ಕೊಂಡಂಗೆ ಅವ್ರು ಆಡ್ದಂಗೆ ಕಟ್ಸ್ಯಾರ ಸ್ನೇಹಿತರೆ. ನಾವು ಇದೇ ಥರ ಮನೆ ಕಟ್ಟಿಸ್ಬೇಕು ರೇಖಾ ಅಂತಿದ್ಲು ನಮ್ಮ ಆಂಟಿ. ಅದೇ ಥರನ ಮನೆ ಕಟ್ಸ್ಯಾರ. ನಾನು ವಿಡಿಯೋ ಮಾಡ್ಕೊಂಬಂದಿದ್ದು ಆಂಟಿ ನೋಡಿದರು. ಪೂಜೆ ಚೆಂದ ನಡೀತೀರಿ. ಪೂಜೆ ನೋಡಿದ್ವಿ. ನಾವು ಹೋಗಿಂದ ಎಲ್ಲ ನಾವು ಹೋಗೋರಾಗ ಎಲ್ಲ ಡೆಕೋರೇಷನ್ ಮಾಡ್ಕೊಳಕತ್ತಿದ್ರು. ನಾವು ಹೋಗಿಂದನೇ ಪೂಜೆ ಆಯಿತು. 12 ಗಂಟೆ ಅಂದ್ರೆ ಪೂಜೆ ಮುಗೀತು ರೀ. ನೋಡಿ ಕಾಕರು ಟೀಚರ್ ಅದ, ಸರ್ ಅದ ರೀ. ಸರ್ ನೌಕರಿ ಮಾಡ್ತಾರೆ. ಕಾಕರು ಕಷ್ಟಪಟ್ಟಾರೆ. ಅವರು ಕೂಡ ಆಂಟಿಯವರು ಎಲ್ಲ ಕೋಚಿಂಗು. ನಮ್ಮ ಆಂಟಿಯವರು ಶಾಲೆ ಭಾಳ ಕಲ್ತಾರೆ ಸ್ನೇಹಿತರೆ. ಅವರು ಕೋಚಿಂಗ್ ಹೇಳಿ ಮನ್ಯಾಗ ಹೇಳಿ ಎಲ್ಲ ಕಷ್ಟಪಟ್ರೆ ಆಗುತ್ತೆ ನೋಡಿ. ಇದು ಮನೆ ಇಷ್ಟ ಆಗೈತೆ, ಮನೆ ಮಸ್ತ್ ಕಟ್ಸ್ಯಾರ ಅಂತ ಎಲ್ಲರೂ ಇದಿರ್ಬೋದು. ಅವರಿಂದ ಶ್ರಮ ಪಟ್ಟಿದ್ದು ಯಾರಿಗೆ ಕಣ್ಣಿಗೆ ಸ್ನೇಹಿತರೆ. ಅವ್ರ ಶ್ರಮ ಇದ್ರೇ ಅಲ್ಲಿ ಆಗಿರ್ತೈತೆ. ಶ್ರಮ ಇಲ್ಲಾರ ಯಾವುದು ಆಗಲ್ಲ. ಇಲ್ಲಿ ನೋಡಿ ನಾಷ್ಟಕ್ಕೆಲ್ಲ ಉಪ್ಪಿಟ್ಟು ಹಾಕಾಕತ್ತಾರೆ. ಇನ್ನೂ ಮಂದಿ ಭಾಳ ಬಂದಿಲ್ಲ ಸ್ನೇಹಿತರೆ. ನಾನು ಜಲ್ದಿ ಬಂದು ನೋಡಿ ಇನ್ನೂ ಬರ್ತಾರೆ. ನಮ್ಮ ನೆಗ್ಯಾನಿ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅತ್ತಿ,
ನಾ ಅಮ್ಮ ಅಂತೀವ್ರಿ. ಅತ್ತಿ ಮತ್ತು ಮೈದ್ನ ಎಲ್ಲ ತಮ್ಮ ಎಲ್ಲರೂ ಬರ್ತಾರೆ. ಅವ್ರು ಯಾರೂ ಬಂದಿಲ್ಲ. ನಾನು ಮುಂದಾನೆ ಬಂದೆ. ಆಂಟಿ ಜಲ್ದಿ ಬಾ ನೀನಂತಿದ್ರು. ಬಂದು ನೋಡಿ ಖುಷಿ ಆಯ್ತು ನನಗೆ ಬಂದಿದ್ದಕ್ಕೆ. ಪೂಜೆ ಗೀಜೆ ನೋಡಿ ಈ ಥರ ಫೈನಲ್ ಪೂಜೆ ಈ ಥರ ಆಗೈತೆ ನೋಡಿ. ಕಮೆಂಟ್ ಮಾಡಿ ಯಾರೆಲ್ಲ ಪೂಜೆ ಹೆಂಗಾಗೈತಿ, ಹೆಂಗಿಲ್ಲ, ಓಪ್ಲಿಂಗ್ ಎಲ್ಲ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ಪುಟ್ಟಿ ಒಬ್ಬಾಕಿ ಆ್ಯಕ್ಟಿವ್ ಭಾಳ ಇದ್ರಿ. ಈಗ ಚಂದ ಮಾತಾಡ್ತಿತ್ತು. ಸುಮ್ಮನೆ ಮಾತಾಡೋದಲ್ಲ, ಅಷ್ಟು ಆ್ಯಕ್ಟಿವಾಗಿ ಆಕಿ ಭಾಳ ಇಷ್ಟ ಆದ್ಲು. ನಮ್ಮ ಶ್ರಾವಣಿ ಇದೇ ಥರ ಇತ್ತು ನೋಡು ಅಂತ ಬಂದು ನೋಡಿ. ನಮ್ಮ ಶ್ರಾವಣಿ ಫೈನಲ್ಲ ರೆಡಿ ನೋಡಿ. ಅಷ್ಟು ರೆಡಿ ಆಗಿಬಿಟ್ಟಾರೆ. ಶ್ರಾವಣಿ ಕೂಡ ನಮ್ಮ ಬಂದ್ರಿ 1 ಗಂಟೆ ಆಗೈತೆ ರೀ ಬಂದ ನೋಡಿ. ನಾವೆಲ್ಲ ಮಾತೇಳ್ಕೋತ ರೂಮ್ನಾಗ ಕುಂತಿದ್ವಿ ರೀ. ಪುಟ್ಟಿ ಕೂಡ ಸ್ವಲ್ಪ ಆಟ ಆಡಿದ್ವಿ. ಶ್ರಾವಣಿ ಕೂಡ ರೆಡಿಯಾಗಿ ತಾನೇ. ನಾನು ಸೀರೆ ಉಟ್ಕೋಬೇಕು. ಸೀರೆ ಉಟ್ಕೊಂಡಿದ್ದು ವಿಡಿಯೋ ಮಾಡೋದಾಗಿಲ್ಲ, ಒಂದು ಫೋಟೋ ತೆಗೆದು ಆಗಿಲ್ಲ. ಮತ್ತು ಇದು ರೀ ಶ್ರವಣ್ ಕುಮಾರ್ ರೆಡಿ ಆಗ್ಯಾನ್ರಿ. ಶ್ರವಣ್ ಕುಮಾರ್ದನ್ನು ವಿಡಿಯೋ ಮಾಡೋದಾಗಿಲ್ಲ. ಈ ಥರ ಆಯ್ತು ನೋಡಿ. ನಮ್ಮ ಸಬ್ಸ್ಕ್ರೈಬರ್ ನೋಡಿ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ಭಾಳ ಖುಷಿ ಆಯಿತು. ಸಬ್ಸ್ಕ್ರೈಬರ್ ಅನ್ನೋಕ್ಕಿಂತ ಫ್ಯಾಮ್ಲಿ ಮೆಂಬರ್ಸ್ ನೋಡಿ ಎಲ್ಲರೂ. ಯಾಕಂದ್ರೆ ನಾವು ಯೂಟ್ಯೂಬ್ ಫ್ಯಾಮ್ಲಿ ಅನ್ನೋದು ಯೂಟ್ಯೂಬ್ ಫ್ಯಾಮ್ಲಿ ಅಂತ ನಮ್ಮೆಲ್ಲ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಹಾಯ್ ಮಾಡಾಕತ್ತಾರೆ ನೋಡಿ. ಪಾಪ ಇಷ್ಟು ಅವರು ಕೂನ ಹಿಡಿದು ಮಾತಾಡಿಸಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳಿ ಖುಷಿ ಆಯಿತು. ಒಂಥರ ಎಂಜಾಯ್ ಮಾಡಿದ್ವಿ. ಶ್ರಾವಣಿ ನೋಡಿ ತಲೆ ಹೆಂಗೆ ತುರಿಸ್ತಾಳೆ. ಆಕಿ ಶ್ರಾವಣಿನ ಇಷ್ಟಪಟ್ಟರೆ ಎಲ್ಲರೂ ಕೂಡ. ಅತ್ತಿ ನಮ್ಮ ಅಂಟಿಯರು ಬಂದಾರ ನೋಡಿ. ಅವರು ಬಂದು ಇಲ್ಲೇ ಕುಂತಿದ್ರು ರೂಮ್ನ್ಯಾಗ. ಹಾಯ್ ಮಾಡಪ್ಪಾಜಿ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ವಿಡಿಯೋ ಮಾಡಕ್ಕೆ ಹಾಯ್ ನೋಡ್ರಿ. ಸಾವಿತ್ರಿ ಲೈಫ್ ಸ್ಟೈಲ್ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ. ಅಕ್ಕೋರ ಕೂನ ಹಿಡಿದು ಮಾತಾಡ್ಸಿದ್ರು. ಸಾವಿತ್ರಿ ಯೂಟ್ಯೂಬಲ್ಲ ಅಂತಂದ್ರು. ಹೌದ್ರಿ ಅಂತಂದೆ ಮಾತಾಡ್ಸಿದ್ರಿ. ಖುಷಿ ಆಯ್ತು ರೀ ನಿಮ್ಮನ್ನು ನೋಡಿ. ನಮಗೂ ಖುಷಿ ಆಯ್ತು. ಹೆಂಗೆ ಬರ್ತಿದ್ರಿ ವಿಡಿಯೋ ಎಲ್ಲ? ಚೆನ್ನಾಗಿ ಬರ್ತಾರ್ರಿ. ಹ್ಞೂ ರೀ. ಶ್ರಾವಣಿ ಸೂಪರ್. ಶ್ರಾವಣಿನ ಇಷ್ಟಪಡ್ತೀರಲ್ರಿ ಎಲ್ಲರೂ? ಶ್ರಾವಣಿ ಕುಮಾರ್ ಯಾರು ಇಷ್ಟಪಡ್ತಾರೆ? ಅವ ಹಾಡ ಆಡ್ತಾನಲ್ರಿ. ಹಾಡ ಆಡೋದು ಬರೀ ಉಡಾತನ ಮಾಡೋದು ಇಷ್ಟಪಡ್ತಾರೆ ಎಲ್ಲರೂ. ಹೆಲ್ಪ್ ಮಾಡ್ತಾರೆ, ಭಾಳ ಹೆಲ್ಪ್ ಮಾಡ್ತಾರೆ ನೋಡ್ರಿ. ಅವ್ರ ಅತ್ತಿ ಬಂದಾಳ, ನಮ್ಮ ಅಂಟಿ ಬಂದಾಳ. ಒಬ್ರೊಬ್ರಿಗೆ ಇರೋದಿರ್ತೀರಿ. ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಇರೋದಿರ್ತೈತಿ. ಥ್ಯಾಂಕ್ಸ್ ರಂಟಿ ಅಂತ್ಯಾ. ಥ್ಯಾಂಕ್ಸ್. ನಮ್ಮ ಅಂಟಿಯರು ಬಂದಾರ ನೋಡಿ. ನಮ್ಮ ಶ್ರಾವಣಿಯರ್ ಸಹೋದರತ್ತಿ ಇವ್ರು ಒಬ್ಬರೇ ನೋಡ್ರಿ. 3 ಮಂದಿ ಊಟ ಮಾಡಕತ್ತಾರ ನೋಡಿ. ಅವರು ಬೆಳಗ್ಗೆ ಬಂದಿವಿ. ಪೂಜೆ ಗೀಜೆ ಎಲ್ಲ ಮುಗೀತು. ಇನ್ನು ಮುತ್ತೈದೆಯರು ಊಟ ಮಾಡೋಣ. ನಾವು ಕೂಡ ಉಂಡು ಹೋಗ್ಬೇಕ್ರಿ ಊರ ಕಡೆ. ಇಲ್ಲಿ ಮುತ್ತೈದೆಯರು ಊಟ ಮಾಡಿ ನಾವು ಕೂಡ ಊಟ ಮಾಡಿ ಊರ ಕಡೆ ಹೋಗ್ಬೇಕ್ರಿ. ಚಂದ ಐತಲ್ರಿ ಮನೆ. ಮಸ್ತ್ ಕಷ್ಟ ನೋಡಿ ನಮ್ಮ ಅಂಟಿಯರು. ಹಿಂದಿನ ಬಾಗಿಲನ್ನ ಮನ್ಯಾಗ ಇಲ್ಲಿ ದೇವ್ರ ಕೊಲೆಯಾಗ ಪೂಜೆ ಮಸ್ತ್ ಆಗೈತೆ ಸ್ನೇಹಿತರೆ. ನೋಡ್ತಿರ್ಬೇಕು. ಪೂಜೆ ಮಸ್ತ್ ಆಗಿತ್ತಲ್ಲ ನೋಡಿ ಸ್ನೇಹಿತರೆ. ಎಲ್ಲರೂ ಕುಂತಿ ನೋಡಿ. ಮತ್ತೆ ಸಿಗೋಣ. ಇನ್ನೇನ ಈ ಕಡೆಲ್ಲ ಮಂದಿ ಮಾತು ಹೇಳ್ಕೊಂಡು ಕುಂತಾರಿ. ಪೂಜೆನೂ ಈ ಥರ ಮುಗ್ದೈತೆ ನೋಡಿರ್ಬೇಕು ನೀವೆಲ್ಲ. ಫಸ್ಟ್ ವಿಡಿಯೋದಾಗ ನೋಡಿರಿ ಪೂಜೆ ಹೆಂಗೆ ನಡೆದೈತೆ ಅಂತ. ಇನ್ನೆಲ್ಲ ಬಟ್ಟೆ ಅಯ್ಯಾರಿ ಮಾಡ್ಬೇಕ್ರಿ. ಇನ್ನು ಮುತ್ತೈದೆಯರು ಬಟ್ಟೆ ಅಯ್ಯಾರಿ ಮಾಡ್ಕೇರಿ ಹೋಗ್ಬೇಕ್ರಿ. ಸಿಕ್ಕ ಮಂದಿ ಜಗ್ ಮಂದಿ ಬಂದೈತೆ ನೋಡಿ. ಎಲ್ಲರೂ ಬಂದಾರ. ಮಂದಿ ಮಕ್ಕಳು ತಮ್ಮೆಲ್ಲ ನಮ್ಮ ಅಂಟಿಯರ ಸುತ್ತಮುತ್ತ ಎಲ್ಲ ಕಾಕರ ಕಡೆ ಆಂಟಿಯರ ಕಡೆ ಎಲ್ಲರೂ ಬಂದಾರಿ. ಎಲ್ಲ ಊಟ ನಡೆದೈತೆ. ಗಂಡು ಮಕ್ಳು ಊಟ ಪಂಚ್ ಸಾಕಾಗೈತೆ ರೀ. ಹೆಣ್ಮಕ್ಳೆಲ್ಲ ಹಾಲೇ ಮಾತು ಹೇಳ್ಕೊತ ಕುಂತಾರ. ಚಂದ ಆತ್ರಿ ಮನೆ ಓಪ್ಲಿಂಗು. ಇಲ್ಲೆಲ್ಲ ನೋಡಿ ಅಯ್ಯಾರಿಗೆ ಗಿಫ್ಟ್ ಮಾಡಾಕತ್ತಾರ. ಫೋಟೋಗ್ರಾಫರ್ ಬಂದಿದ್ದರು. ಅವರು ಫೋಟೋ ತೆಗಿಯಕತ್ತಿದ್ರು. ನಾನು ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಅಯ್ಯಾರಿಗೆ ಗಿಫ್ಟ್ ಮಾಡಾಕತ್ತಾರ. ಕಣ್ಣಪ್ಪಡಿ ಗದ್ಲಿತ್ರಿ. ಹಿಂಗಾಗಿ ನಾವು ಒಂದು ಸ್ವಲ್ಪ ನಿಂತು ಈ ಕಡೆ ಬಂದು ನೋಡಿ. ಈಗ ನಾವು ಹೋಗ್ತೀವಿ ರೀ ಊರ ಕಡೆ. ಈಗ ಅಡುಗೆ ಎಲ್ಲ ಏನೇ ಮಾಡ್ಸ್ಯಾರಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಊರಿಗೆ ಹೋಗ್ತೀನಿ ರೀ ಹೊಂಟಿ ನಾನು. ಮತ್ತು ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ರೀ. ಇದನ್ನು ಹುಗ್ಗಿ ಮಾಡ್ಸ್ಯಾರಿ. ಹುಗ್ಗಿ, ಉಪ್ಪಿನಕಾಯಿ, ಹೆಸ್ರುಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಮತ್ತು ಇದು ಮಾಡ್ಯಾರಿ ಬಜ್ಜಿ. ಜಾಮೂನ್ ಮಾಡಿದ್ರು. ಜಾಮೂನ್ ಖಾಲಿ ಆಗಿತ್ತು. ನಾನು ಲಾಸ್ಟಿಗೆ ಊರಿಗೆ ಹೋಗಿ ವಿಡಿಯೋ ಮಾಡಾಕತ್ತೀನಿ ರೀ. ಇದನ್ನು ಚಪಾತಿ, ರೊಟ್ಟಿ, ಅನ್ನ, ಸಾಂಬಾರು, ವಡೆ ಮಾತ್ರ ಎಲ್ಲ ಮಸ್ತ್ ಆಗಿತ್ತು ರೀ. ನಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ.